ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್, ಕರ್ಮ ಹೀಲರ್, ಅಸ್ಟ್ರಾಲಜರ್, ಲಾ ಆಫ್ ಅಟ್ರಾಕ್ಷನ್, ಲೈಫ್ ಕೋಚ್. ನೀವು ಯಾವುದೇ ಒಂದು ವಿಷಯಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ವಿಷಯಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನು ಹೊಸದಾಗಿ ನೋಡ್ತಿದ್ದೀರಾ ಆ್ಯಂಡ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಇವಾಗ ಯೂಟ್ಯೂಬ್ ಇನ್ನೂ ಹೊಸ ಒಂದು ಆಪ್ಷನ್ನ ಕೊಟ್ಟಿದೆ. ಕೆಲವೊಂದು ವಿಶೇಷ ಸಂಚಿಕೆಗಳನ್ನ ಮೆಂಬರ್ಶಿಪ್ ಮಾತ್ರ ನೋಡ್ತಕ್ಕಂತಹ ಅವಕಾಶ ಇರುತ್ತೆ. ಅಲ್ಲಿ ಜಾಯಿನ್ ಬಟನ್ ಇರುತ್ತೆ. ಆ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿದ್ರೆ ಮೆಂಬರ್ಶಿಪ್ನ ತಗೊಳ್ಬೋದು. ಮೆಂಬರ್ಶಿಪ್ನ ತಗೊಂಡ್ರೆ ಈ ಕರ್ಮ ಹೀಲರ್ ಆಗಿರ್ಬೋದು, ಯಾವುದೇ ಒಂದು ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ವಿಶೇಷ ಸಂಚಿಕೆಗಳನ್ನ ನೀವು ನೋಡ್ತಕ್ಕಂತಹದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೀವು ಮೆಂಬರ್ಶಿಪ್ ತಗೊಂಡು ನಿಮ್ಮ ಸ್ನೇಹಿತರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ. ಲೈಫ್ನ ಒಂದು ಒಳ್ಳೆ ರೀತಿ ಸಕ್ಸಸ್ ಆಗಿ ಮಾಡಿ ಅಂತ ಹೇಳ್ತಾ, ಇವತ್ತಿನ ಎಪಿಸೋಡ್ ಏನಂತ ಅಂದರೆ, ನಾಳೆ 2025 ಡಿಸೆಂಬರ್ 31 ಈ ವರ್ಷದ ಈ ಒಂದು ಕ್ಯಾಲೆಂಡರ್ನ ಕೊನೆಯ ದಿನ ನಾಳೆ ಅನ್ನೋದು ಈ ವರ್ಷಕ್ಕೆ ಲಾಸ್ಟ್ ಅಲ್ವಾ ಸ್ನೇಹಿತರೆ. ಈ ದಿನ ನೆಕ್ಸ್ಟು ನಾಳೆ ಬೇಕು ಅಂದರೂ ಸಿಗಲ್ಲ ಅಲ್ವಾ. ಲೈಫ್ ಅಂದ್ರೇ ಹಾಗೆ, ಇವತ್ತು ಹೋದಂತಹ ದಿನ ಮತ್ತೆ ಸಿಗಲ್ಲ. ನಾಳೆ ನಾವು ಏನಾಗ್ತೀವಿ, ಬದುಕ್ತೀವ, ಇರ್ತೀವ, ನಮ್ಮ ಲೈಫ್ ಏನಾಗುತ್ತೆ, ಯಾವುದತ್ತ ನಮ್ಮ ಜೀವನ ಹೋಗುತ್ತೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಸಾವಿಗೆ ಹತ್ರ ಆಗ್ತಾ ಹೋಗ್ತಾ ಇರ್ತೀವಿ ವಿನಃ ನಾವು ಇನ್ನೂ ಹಿಂದೆ ಆಗ್ತಾ ಹೋಗ್ತಾ ಇರಲ್ಲ. ಸೊ ಈ ಒಂದು ಹ್ಯಾಪಿ ನ್ಯೂ ಇಯರ್, ಒಂದು ಹೊಸ ವರ್ಷ ಅಂತ ಏನು ಕರಿತೀವಿ, ಇದನ್ನು ಯಾವ ದೇಶದಲ್ಲಿ ಹೇಗೆ ಆಚರಿಸ್ತಾರೆ, ನಮ್ಮ ದೇಶದಲ್ಲಿ ಹೇಗೆ ಆಚರಿಸ್ತಾರೆ, ಹೇಗೆ ಇದೆಲ್ಲ ನಡ್ಕೊಂಡು ಬಂತು, ಸೊ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು ಇದನ್ನು ಅನ್ನೋದನ್ನು ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. 2026 ಜನವರಿ 1 ಹೊಸ ವರ್ಷ. ನಾಳೆ ಕೊನೆಯ ದಿನ ಡಿಸೆಂಬರ್ 31, 2025. ಈ 2026 ಈ ಹೊಸ ಜನವರಿ 1ರಿಂದ ಹೊಸ ವರ್ಷವನ್ನು ಈ ಕ್ರೋಮ್ನಲ್ಲಿ ಫಸ್ಟು ಶುರು ಮಾಡ್ತಾರೆ. ಅಲ್ಲಿನ ರಾಜ ನೂಮಾ ಪೋಮಾ ಪಿಲಿಯಸ್ ಎಂಬ ಆತನು ಕೂಡ ಆಚರಿಸ್ತಾನೆ. ರೋಮನ್ ಕ್ಯಾಲೆಂಡರ್ನ ಆತನು ಬದಲಾಯಿಸ್ತಾನೆ. ಅದನ್ನು ಜಾನಸ್ ಅಂತ ಕರೆದು ಮೊದಲು ಆಚರಣೆ ಮಾಡ್ತಾರೆ. ಸೊ ಜಾನಸ್ ಅನ್ನೋದು ರೋಮನ್ನ ಒಂದು ದೇವರ ಹೆಸರಾಗಿರುತ್ತೆ. ಸೊ ಕೆಲವು ಶತಮಾನಗಳ ಹಿಂದೆ ಈ ಒಂದು ಇಜಾಜ್ ಕ್ಯಾಲೆಂಡರ್ನ 10 ತಿಂಗಳಿತ್ತು. ಆ 12 ತಿಂಗಳಾಗಿ ಕನ್ವರ್ಟ್ ಮಾಡ್ತಾರೆ. ಅದಕ್ಕೆ ಒಂದು ಮಂಗಳ ಅನ್ನೋ ಹೆಸರನ್ನ ಇಡ್ತಾರೆ. ಮಂಗಳ ಅನ್ನೋದು ಒಂದು ಯುದ್ಧದ ಹೆಸರು. ಮಾರ್ಚ್ನ ಅಂತ ಅದು ಕನ್ವರ್ಟ್ ಮಾಡ್ತಾರೆ. ಸೊ ವರ್ಷದಲ್ಲಿ 310 ದಿನ ಇರುತ್ತೆ. ಸೊ ಅಲ್ಲಿ ರೋಮನ್ನ ಒಬ್ಬ ಆಡಳಿತಗಾರ ಜೂಲಿಯಸ್ ಸೀಸರ್ ಎಂಬನು ಆ ಒಂದು ತಿಂಗಳನ್ನು ಚೇಂಜ್ ಮಾಡ್ತಾನೆ. 365 ದಿನ ಆಗುತ್ತೆ. ವರ್ಷಕ್ಕೆ 365 ದಿನ ಆಗಿದ್ದು ತಿಂಗಳಲ್ಲಿ 12 ತಿಂಗಳಾಗುತ್ತೆ. ಈ ಪಂಜಾಬ್ನಲ್ಲಿ ಬೈಸಾಖಿ ಅಂತ ಆಚರಿಸ್ತಾರೆ. ನಮ್ಮ ಇಂಡಿಯಾದಲ್ಲಿ ಕೆಲವರು ಇದನ್ನು ಹೊಸ ವರ್ಷವನ್ನು ಜನವರಿ 1ರಂದು ಆಚರಿಸ್ತಾರೆ, ಅಥವಾ ಡಿಸೆಂಬರ್ 25ರಂದು ಕೆಲವರು ಆಚರಿಸ್ತಾರೆ. ಇನ್ನು ಕೆಲವರು ನಮ್ಮ ಹಿಂದೂಗಳಲ್ಲಿ ಸನಾತನ ಧರ್ಮದಲ್ಲಿ ಒಂದು ಮಾರ್ಚ್ ಯುಗಾದಿ ಎಂದು ಈ ಮರಗಳೆಲ್ಲ ಹೊಸ ಎಲೆಗಳೆಲ್ಲ ಉದುರಿ ಹೇಗೆ ಹೊಸ ಎಲೆಗಳೆಲ್ಲ ಚಿಗುರ್ತಾ ಇರ್ತವೆ, ಆ ಟೈಮಲ್ಲಿ ಒಂದು ಹೊಸ ವರ್ಷ ಅಂತ ಆಚರಿಸ್ತಾರೆ. ಹೀಗೆ ನಾನಾ ದೇಶಗಳಲ್ಲಿ ನಾನಾ ರೀತಿ. ಕೆಲವೊಬ್ಬರು ಜನವರಿ 1 ಆದರೆ ಡಿಸೆಂಬರ್ 25 ಆಗಿರ್ಬೋದು, ಇನ್ನು ಕೆಲವರು ಜನವರಿ 1 ಆಗಿರ್ಬೋದು. ಈ ರೀತಿ ಒಂದು ಮಧ್ಯರಾತ್ರಿನಲ್ಲಿ ಡಿಸೆಂಬರ್ 25ರಂದು ಸೃಷ್ಟಿಯಾಗುತ್ತೆ ಈ ಹೊಸ ವರ್ಷ ಅನ್ನೋದು. ಹೀಗೆ ಕೆಲವು 310 ದಿನಗಳಿದ್ದು 365 ದಿನಗಳಾಗುತ್ತೆ. ಸೊ ಈ 365 ಭೂಮಿ ಸೂರ್ಯನ ಸುತ್ತ 365 ದಿನ 6 ಗಂಟೆಗಳ ಕಾಲ ಸುತ್ತುತ್ತೆ ಅನ್ನೋದನ್ನೆಲ್ಲ ವಿಶ್ಲೇಷಣೆ ಮಾಡಿದಾಗ ಈ 12 ತಿಂಗಳು 365 ದಿನ ಅನ್ನೋದು ಹುಟ್ಕೊಳ್ಳುತ್ತೆ. ನಮ್ಮ ಜೀವನದಲ್ಲಿ ನಾವು ಇಸ್ವಿ ಚೇಂಜ್ ಆಗುತ್ತೆ ಅಷ್ಟೇ. 365 ದಿನ ನೆಕ್ಸ್ಟ್ ಇನ್ನು ಹೊಸ ದಿನಕ್ಕೆ ನಾವು ಒಂದು ಎಂಟ್ರಿ ಕೊಡ್ತಾ ಇದ್ದೀವಿ. ನಮ್ಮ ಬದುಕು ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ನಾನು ಹೇಳ್ತಕ್ಕಂಥ ಒಂದು ಕಿವಿ ಮಾತು ಏನಂತ ಅಂದರೆ, ಬದುಕಲ್ಲಿ ಈ ಹೊಸ ವರ್ಷದಲ್ಲಿ, ಈ ವರ್ಷ 2025ನಲ್ಲಿ ನಮ್ಮ ಈ ಒಂದು ಪಬ್ಲಿಕ್ಕಲ್ಲಿ, ನಾರ್ಮಲ್ ಪಬ್ಲಿಕ್ಕಲ್ಲಿ ಏನು ಮೈಂಡ್ಸೆಟ್ ಇರುತ್ತೆ ಗೊತ್ತಾ? ಈ ಒಂದು ದೈವಜ್ಞಾನ, ಈ ಎಲ್ಲ ತಿಳಿದವರನ್ನ ಬಿಟ್ಟು ಈ ನಾರ್ಮಲ್ ಪೀಪಲಲ್ಲಿ ಏನು ಗೊತ್ತಾ, ಮನೆಯಲ್ಲಿ ಮೋಜು ಮಸ್ತಿ ಮಾಡ್ತಕ್ಕಂಥದ್ದು, ಅದು ಇದು ಮಾಡಿಕೊಂಡು ಎಂಜಾಯ್ಮೆಂಟ್ ಮಾಡ್ತಕ್ಕಂಥದ್ದು, ಪಬ್ಬು ಪಾರ್ಕ್ ಆ್ಯಂಡ್ ಬೇರೆ ಕಡೆ ಪಾರ್ಟಿ, ಎಣ್ಣೆ ಕುಡಿಯೋದು, ಮೋಜು ಮಸ್ತಿ ಮಾಡ್ತಕ್ಕಂಥದ್ದು, ಈ ರೀತಿನ ಸೆಲೆಬ್ರೇಟ್ ಮಾಡ್ತಾರೆ. ಇಡೀ ನಮ್ಮ 84 ಲಕ್ಷ ಜೀವರಾಶಿಗಳ
ಜೀವನದಲ್ಲಿ ಮನುಷ್ಯನನ್ನು ಹೊರತುಪಡಿಸಿ ಇನ್ನೆಲ್ಲ ಜೀವರಾಶಿಗಳಿಗೂ ಕೂಡ ಈ ಜನವರಿ 1 ಹೊಸ ವರ್ಷ ಅಂತ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅವಕ್ಕೆ ಎಲ್ಲ ಕಾಲಕ್ಕೆ ಏನೇನು ಸಿಗಬೇಕೋ ಎಲ್ಲವೂ ಕೂಡ ಸಿಗ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಾ, ಈ ಮನುಷ್ಯನಿಗೆ ನನಗೆ ಎಲ್ಲ ಜ್ಞಾನ ಗೊತ್ತು, ಎಲ್ಲ ನಾನು ಓದಿದ್ದೀನಿ, ಎಷ್ಟೆಲ್ಲ ನಾನು ಮಾಡಿದ್ದೀನಿ, ಎಷ್ಟೆಲ್ಲ ನನಗೆ ಗೊತ್ತು, ಈ ಕೋರ್ಟು ಕಚೇರಿಗಳೆಲ್ಲ ಇದ್ದಾವೆ. ಏನಾದರೂ ಒಂದು ತಪ್ಪನ್ನು ಮಾಡಿದ್ರೆ ಕೋರ್ಟು ಕಚೇರಿ ಆಗಿರ್ಬೋದು, ನಾವು ಏನೋ ಒಂದು ಸಿಸ್ಟಮೆಟಿಕ್ ಆಗಿರ್ಬೋದು, ಒಂದು ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ನಾವು ಒಂದು ಫಾರ್ಮಲ್ ಆಗಿರ್ಬೋದು, ನಾವು ಬಿಸ್ನೆಸ್ ಮಾಡೋದಾಗಿರ್ಬೋದು, ನಾವು ಏನೇ ಕೆಲಸ ಮಾಡಿದ್ರು, ನಾವು ಎಷ್ಟೆಲ್ಲ ಓದಿ ನಾವು ಏನೇನೋ ಮಾಡಿರ್ತೀವಿ ಅಂತ ಎಷ್ಟೆಲ್ಲ ಕೊಚ್ಕೊಳ್ತಾ ಇರ್ತೀವಲ್ವ, ಅಂತಹ ವ್ಯಕ್ತಿಗಳು ಎಂತೆಂಥ ಒಂದು ಕೆಟ್ಟ ಕೆಲಸವನ್ನು ಮಾಡ್ತಾ ಇರ್ತೀವಲ್ವ. ಆದರೆ ಈ ಮನುಷ್ಯನ ಹೊರತುಪಡಿಸಿ ಈ 84 ಜೀವರಾಶಿಗಳು ಏನೇನಿದ್ದಾವೆ ಅವಕ್ಕೆ ಏನು ಗೊತ್ತಿರಲ್ಲ ಕಣ್ರಿ. ಅವಕ್ಕೆ ಕಾಲಕ್ಕೆ ಸಮಯಕ್ಕೆ ಹೇಗೆಲ್ಲ ಗೊತ್ತಿರುತ್ತಲ್ವ. ಈ ಬೀದಿ ನಾಯಿಗಳಿದ್ದಾವೆ ಗೊತ್ತಾ, ಆ ಬೀದಿ ನಾಯಿಗಳಿಗೆ ಇರ್ತಕ್ಕಂಥ ನೀತಿ ನಿಯತ್ತು ಆ ಮನುಷ್ಯನಿಗೆ ಇರಲ್ಲ. ಅಂತಹ ಒಂದು ಈ ಮೋಜು ಮಸ್ತಿ ಇವನ್ನೆಲ್ಲ ಬಿಟ್ಬಿಡ್ರಿ, ಬದುಕಲ್ಲ ಇದು. ನನ್ನ ಹತ್ರ ತುಂಬ ದುಡ್ಡಿದೆ ಅಪ್ಪ, ನಾನು ತುಂಬ ಎಂಜಾಯ್ಮೆಂಟ್ ಮಾಡಬೇಕು, ನನಗೆ ಖುಷಿ ಪಡಬೇಕು ಅಂತ ಅಂದರೆ ತುಂಬ ಅನಾಥಾಶ್ರಮಗಳಿದ್ದಾವೆ. ತುಂಬ ಇವತ್ತಿನ ಕಷ್ಟದಲ್ಲಿ ಒಂದು ಹೊತ್ತು ಊಟನೇ ಸಿಗದೇ ಇರತಕ್ಕಂಥ ವ್ಯಕ್ತಿಗಳಿದ್ದಾರೆ. ಎಷ್ಟೋ ಜನ ಹಾಸ್ಪಿಟಲ್ಗೆ ತೋರಿಸ್ತಾ ಇರತಕ್ಕಂತಹ ಸಿಚುವೇಶನ್ನಲ್ಲಿದ್ದಾರೆ, ಅನಾರೋಗ್ಯದಿಂದ ಪೀಡಿತಾ ಇದ್ದಾರೆ. ಎಷ್ಟೋ ಜನ ಮಕ್ಕಳು ಓದಲಿಕ್ಕಾಗ್ದೇ ಎಜುಕೇಷನ್ನ ಸ್ಕಿಪ್ ಮಾಡಿದ್ದಾರೆ. ಅಂಥವಕ್ಕೆ ಹೋಗಿ ಇಳಿರಿ, ಅಲ್ಲಿ ಖುಷಿ ಪಡಿ. ಯಾಕೆ ಈ ಮೋಜು ಮಸ್ತಿ ಎಂಜಾಯ್ಮೆಂಟ್ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು, ನಿಮ್ಮ ದುಡ್ಡನ್ನು, ನಿಮ್ಮ ನೆಮ್ಮದಿಯನ್ನು ಎಲ್ಲವನ್ನು ಯಾಕ್ರಿ ಹಾಳು ಮಾಡ್ಕೊಳ್ತಿದ್ದೀರಾ? ಜೀವನದಲ್ಲಿ ನಾನು ಈ ವರ್ಷ ನೀವು ಒಂದು ಚಾರ್ಟನ್ನು ಹಾಕ್ಕೊಳ್ಳಿ. ನಾನು ಈ ವರ್ಷದಲ್ಲಿ ನಾನು ಏನನ್ನ ಮಾಡಿದೆ, ನಾನು ಎಷ್ಟು ದುಡ್ಡನ್ನು ಸಂಪಾದನೆ ಮಾಡಿದೆ, ನನ್ನ ಕೆರಿಯರ್ನ ಎಷ್ಟು ಸಂಪಾದನೆ ಮಾಡಿದೆ, ನಾನು ದೇವರನ್ನು ಎಷ್ಟು ಆ ಒಂದು ಪ್ರತಿಕ್ರಿಯೆಯನ್ನು, ನಾನು ದೇವರನ್ನ ಎಷ್ಟು ಪ್ರತಿಬಿಂಬವನ್ನು ಗಳಿಸ್ದೆ, ದೇವರ ಹಿರಿಮೆಯನ್ನು ಎಷ್ಟು ಗಳಿಸ್ದೆ, ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವರ್ಷ ನಾನು ಎಷ್ಟು ನೆಮ್ಮದಿಯಾಗಿದ್ದೆ, ನನ್ನ ಬದುಕು ಯಾವುದತ್ತ ಹೋಗ್ತಿದೆ, ಒಂದು ಚಾರ್ಟ್ ಮಾಡ್ಕೊಳ್ಳಿ. ನನಗೇನು ಮಾಡಬೇಕಾಗಿದೆ, ಇರೋದು 3 ದಿನದ ಬದುಕು ಅಷ್ಟೇ ಕಣ್ರಿ. ಬದುಕಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಹೇಗಿದ್ದೀನಿ, ನನಗೆ ಯೋಗ್ಯತೆ ಇದೆಯಾ, ನನಗೆ ಸುಖ ಇದೆಯಾ, ದುಡ್ಡಿದೆಯಾ, ಅದನ್ನು ನಾನು ಎಷ್ಟು ಜನಕ್ಕೆ ಸಹಾಯ ಮಾಡ್ತೀನಿ, ಆ ಬ್ಲೆಸ್ ಇದೆಯಲ್ಲ, ನನಗೆ ಎಂಥ ಪಾಪ ಕರ್ಮ ಅಲ್ಲ, ಎಷ್ಟು ದೇವ್ರುಗಳು ಬಂದು ಆಶೀರ್ವಾದ ಮಾಡಿದ್ರು ಅದು ನಮಗೆ ಎಷ್ಟು ಕೋಟಿ ಗೊತ್ತಾ, ಕೊಟ್ಟಾಗೆ ಗೊತ್ತಾ. ಒಬ್ಬ ಕಷ್ಟದಲ್ಲಿರೋರಿಗೆ, ಒಬ್ಬ ಹಸ್ದವನಿಗೆ ಒಂದು ಹೊತ್ತು ಊಟ ಕೊಟ್ಟರೆ ಅಪ್ಪ ಹೊಟ್ಟೆ ತುಂಬಿಡ್ತಪ್ಪ, ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿ ಅಂತ ಆ ಬ್ಲೆಸ್ ಇದೆಯಲ್ಲ, ನಮಗೆ ದುಪ್ಪಟ್ಟನ್ನು ಕೊಡುತ್ತೆ ಕಣ್ರಿ. ಇಂತಹವುಗಳಿಗೆ ಹೋಗಿ ಸಂಭ್ರಮಿಸಿ. ದಯವಿಟ್ಟು ಮನೆಯಲ್ಲಾಗಲಿ, ಹೊರಗಡೆ ಪಬ್ಬು ಪಾರ್ಕಲ್ಲಾಗಲಿ, ಮೋಜು ಮಸ್ತಿ ಕುಡ್ಕೊಂಡಾಗಲಿ ದಯವಿಟ್ಟು ಮಾಡಬೇಡಿ ಕಣ್ರಿ. ಏನು ಪಡ್ಕೊತೀರಾ ನೀವು ಹೇಳಿ? ಲೈಫಲ್ಲಿ ನೀವು ಪಡ್ಕೊಂಡಿದ್ದಾದರೂ ಏನ್ರಿ, ಏನನ್ನ ತಗೊಂಡ್ರಿ ನೀವು? ದೇವ್ರನ್ನ ನನಗೆ ಎಷ್ಟು ಗೆದ್ದೆ, ಎಷ್ಟು ಬದುಕನ್ನು ನಾನು ಕಟ್ತಾ ಇದ್ದೀನಿ, ನನ್ನಿಂದ ಎಷ್ಟು ಜನ ಖುಷಿಯಾಗಿದ್ದಾರೆ, ನಾನೆಷ್ಟು ಖುಷಿಯಾಗಿದ್ದೀನಿ, ನಾನೆಷ್ಟು ನೆಮ್ಮದಿಯಾಗಿದ್ದೀನಿ, ಅದನ್ನು ಥಿಂಕ್ ಮಾಡಿ ಫಸ್ಟು. ನೀವಿವಾಗ ಏನು ತೊಗೊಳ್ತೀರಾ? ಒಂದಿನ ಮೋಜು ಮಸ್ತಿ ಕುಡ್ಕೊಂಡು ಮೋಜು ಮಸ್ತಿ ಎಲ್ಲ ಮಾಡಿಬಿಟ್ಟು ಏನು ತಗೊಂಡಂಗಾಯ್ತು ನೀವು ಜೀವನದಲ್ಲಿ? ಏನನ್ನು ಎಕ್ಸೆಪ್ಟ್ ಮಾಡ್ಕೊಂಡಂಗಾಯ್ತು, ಏನನ್ನು ಕಲ್ತಂಗಾಯ್ತು? ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳಿ, ಹೊಸ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ವರ್ಷ ಭಗವಂತನಿಗೆ ಎಷ್ಟು ಒಂದು ಆತ್ಮೀಯವಾದೆ, ಭಗವಂತನ ನಾನು ಎಷ್ಟು ಹತ್ತಿರ ಆದೆ, ನಾನು ಎಷ್ಟು ವಿಜ್ಞಾನಿಗಳನ್ನ ಜೊತೆ ಮಾತಾಡಿದೆ, ಎಷ್ಟು ನೆಟ್ವರ್ಕ್ ನನ್ನ ಹತ್ರ ಇದೆ, ಎಂತೆಂಥ ಒಳ್ಳೆ ಮಹಾನ್ ವ್ಯಕ್ತಿಗಳನ್ನ ನಾನು ಈ ವರ್ಷ ಕಾಂಟ್ಯಾಕ್ಟಿಗೆ ತಗೊಂಡೆ, ಎಂತೆಂಥ ಒಳ್ಳೆ ವಿಚಾರಗಳನ್ನ ನಾನು ಗ್ರಹಿಸಿದೆ. ಇವತ್ತು ಮುಗ್ದೋಯ್ತು, ಈ ದಿನ ಮುಗ್ದೋಯ್ತಲ್ಲ, ನೆಕ್ಸ್ಟ್ ದಿನ ಬರುತ್ತಾ? ಅದು ಬರ್ತಾ ವಯಸ್ಸು ಸಾವಿಗೆ ಹತ್ತಿರ ಆಗ್ತಾ ಹೋಗ್ತಾ ಇದ್ದೀವಿ, ನಾವು ದೂರ ಆಗ್ತಾ ಹೋಗ್ತಾ ಇಲ್ಲ. ನಮ್ಮ ಬದುಕು ಯಾವುದತ್ತ ಒಂದು ದಿನ ಒಂದು ದಿನ ಕುಡ್ಕೊಂಡು ಮೋಜು ಮಸ್ತಿ ಎಲ್ಲ ಮಾಡಿಬಿಡ್ತೀರ. ಓಕೆ, ನಾಳೆ ಯಥಾಸ್ಥಿತಿ ಸ್ವತಃ ಪ್ರಜೆ. ನೀನು ಅದೇ ಕೆಲಸಕ್ಕೆ ಹೋಗಬೇಕು, ಅದೇ ಕೆಲಸ ನೋಡಬೇಕು, ಅದೇ ಮನೆಗೆ ಹೋಗಬೇಕು, ಅದೇ ಜೀವನವನ್ನು ಕಟ್ಕೋಬೇಕು, ಅದೇ EMI ಕಟ್ಟಬೇಕು, ಅದೇ ಲೋನನ್ನು ಕಟ್ಟಬೇಕು. ಆಲ್ಮೋಸ್ಟ್
ನೀವು ನೋಡಿ, ಈ ಮೋಜು ಮಸ್ತಿ, ಈ ಹೊಸ ವರ್ಷವನ್ನು ಆಚರಿಸ್ತಕ್ಕಂಥವ್ರು ಈ ಬೆಂಗಳೂರು ಕಡೆ ಸುತ್ತಮುತ್ತ ಎಲ್ಲ ನೋಡ್ತಾ ಇರ್ತೀವಿ ನಾವು. ಆಲ್ಮೋಸ್ಟ್ ನೋಡಿ ಸ್ನೇಹಿತರೆ, ಎಲ್ಲರೂ ಕೂಡ ಇಂಥ ಮೋಜು ಮಸ್ತಿಗಳಿಗೆಲ್ಲ ಎಂಜಾಯ್ಮೆಂಟ್ ಮಾಡೋರೆಲ್ಲ ಆಲ್ಮೋಸ್ಟ್ ಸಾಲದಲ್ಲಿರ್ತಾರೆ, ಆಲ್ಮೋಸ್ಟ್ ಏನೋ ಒಂದು ಕಷ್ಟದಲ್ಲಿರ್ತಾರೆ. ಯಾರು ಕೂಡ ನೆಮ್ಮದಿಯಾಗಿರಲ್ಲ. ಏನು ಗೊತ್ತಾ, ಶ್ರೀಮಂತಿಕೆ ಅನ್ನೋದು ತೋರಿಸ್ಕೊಳ್ಳಲ್ಲ ಅವರು. ಆ ಶ್ರೀಮಂತಿಕೆನ ನಾನು ಹೇಗೆ ದುಪ್ಪಟ್ಟು ಮಾಡಬೇಕು ಮತ್ತು ಅದನ್ನು ನಾನು ಹೇಗೆ ಆ ಭಗವಂತನಿಗೆ ಪ್ರೀತಿ ಪಾತ್ರನಾಗಬೇಕು ಅನ್ನೋದನ್ನಷ್ಟೇ ಥಿಂಕ್ ಮಾಡ್ತಾ ಇರ್ತಾರೆ. ಈ ಹೊಸ ವರ್ಷ ಬರ್ತಾ ಇದೆ ಅನ್ನೋದೊಂದು ನಿಮಗೆ ಕಿವಿ ಮಾತು. ಈ ಹೊಸ ವರ್ಷ ಬರುತ್ತಿದೆ, ಒಂದು ಚಾರ್ಟ್ ಮಾಡ್ಕೊಳ್ಳಿ. ನಾನು ಜನವರಿ ಫೆಬ್ರವರಿ ಏನೇನೆಲ್ಲ ಈ 2025ನಲ್ಲಿ ಸ್ಕಿಪ್ ಆಗಿದೆ ಅದನ್ನೆಲ್ಲ ನಾನು ಫುಲ್ಫಿಲ್ ಮಾಡಬೇಕು. ಏನು ಅಫರ್ಮೇಷನ್ ಮಾಡಬೇಕು, ನಾನು ಎಷ್ಟು ದೇವರಿಗೆ ಪ್ರೀತಿ ಪಾತ್ರನಾಗಬೇಕು, ಎಷ್ಟು ಯೂನಿವರ್ಸ್ಗೆ ಹತ್ತಿರ ಆಗಬೇಕು, ನಾನು ಎಷ್ಟು ಜನನ ಕಾಂಟ್ಯಾಕ್ಟ್ ಮಾಡಬೇಕು, ಎಷ್ಟು ವಿಡಿಯೋನ ಕಲೆಕ್ಟ್ ಮಾಡಬೇಕು, ನಾನು ಯಾವ ಕ್ಷೇತ್ರದಲ್ಲಿದ್ದೀನಿ, ಯಾವ ಸೋರ್ಸನ್ನು ನನಗೆ ಎಳ್ಕೊಬೇಕು, ಯಾವ ಸೋರ್ಸ್ ಇದೆ ಆ ಸೋರ್ಸಲ್ಲಿ ನಾನು ಹೇಗೆ ಮ್ಯಾನಿಪ್ಯುಲೇಟ್ ಆಗಬೇಕು, ಯಾವ್ಯಾವ ವಿಷಯನ ಹೊಸದಾಗಿ ನಾನು ಕಲಿಬೇಕು, ಯಾವ್ಯಾವ ಒಂದು ನನ್ನ ಹತ್ರ ತುಂಬ ದುಡ್ಡಿದೆ, ಎಷ್ಟು ಸಹಾಯ ಮಾಡಬೇಕು, ನಾನು ಇನ್ನು ಎಷ್ಟು ದುಡ್ಡನ್ನು ದುಪ್ಪಟ್ಟು ಮಾಡಬೇಕು, ಯಾವ್ಯಾವ ವಿಷನ್ನ ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ದಯವಿಟ್ಟು ಒಂದು ಸ್ವಲ್ಪ ಯೋಚನೆ ಮಾಡಿ. ದಯವಿಟ್ಟು ಕಣ್ರಿ, ಪ್ಲೀಸ್ ಕೀಪ್ ಮೂವ್. ಲೈಫಲ್ಲಿ ಯಾವುದಕ್ಕೂ ಕೂಡ ಅನ್ವೇಸ್ಟ್ ಮಾಡಬೇಡಿ. ನಿಮ್ಮ ಆರೋಗ್ಯ ಹಾಳು, ನಿಮ್ಮ ದುಡ್ಡು ಹಾಳು, ಎಲ್ಲದಕ್ಕಿಂತ ನಿಮ್ಮ ಸಮಯ ಹಾಳು. ದಟ್ಸ್ ವೈ ಲೈಫ್ ಏನಾಗ್ತಾ ಇದೆ, ಹೊಸ ವರ್ಷ ಬರ್ತಿದೆ, ಈ ಹೊಸ ವರ್ಷಕ್ಕೆ ಪಾರ್ಟಿ ಮಾಡೋಣ, ಎಲ್ಲರೂ ಎಂಜಾಯ್ಮೆಂಟ್ ಮಾಡೋಣ, ಕುಡಿಯೋಣ, ತಿನ್ನೋಣ. ಅದೇ ತುಂಬ ಅನಾಥಾಶ್ರಮ ಇದ್ದಾವೆ, ಅವ್ರಿಗೆ ಹೋಗೋ ಒಂದಷ್ಟು ದಾನ ಮಾಡಿ ಬನ್ನಿ. ಈ ವರ್ಷ ಭಗವಂತ ನಿಮಗೆ ಬ್ಲೆಸ್ ಮಾಡ್ತಾನೆ, ಇನ್ನಷ್ಟು ದುಪ್ಪಟ್ಟು ಮಾಡ್ತಾನೆ ಅಲ್ವಾ. ಸೊ ಬದುಕು ಎಲ್ಲರಿಗೂ ಕೂಡ ಈ ಒಂದು ಹೊಸ ವರ್ಷ ಹರ್ಷವನ್ನೆಲ್ಲ ನಾವು ಮೋಜಿ ಮಸ್ತಿಯಿಂದಲ್ಲ, ನಮ್ಮಿಂದ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಏನೋ ಒಂದು ಇತಿಹಾಸನ ಸೃಷ್ಟಿ ಮಾಡಬೇಕು. ಇದಲ್ವೇ ಜೀವನ. ಒಬ್ಬ ವ್ಯಕ್ತಿ ನಾವು ಸ್ಟೇಟಸ್ ಹಾಕೋದಲ್ಲ ರೀ, ನಮ್ಮ ಒಂದು ವಿಷಸ್ನ ಬೇರೆಯವ್ರ ಸ್ಟೇಟಸ್ ಹಾಕಬೇಕು. ಆ ರೀತಿ ಬೆಳೆಯೋಣ, ಆ ರೀತಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡೋಣ. ಸಾವಿಗೆ ಹತ್ತಿರ ಆಗ್ತಾ ಇದ್ದೀವಿ. ಹೊಸ ವರ್ಷವನ್ನು, ಹೊಸ ಹರ್ಷವನ್ನೆಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋಣ ಲೈಫಲ್ಲಿ. ಒಂದಷ್ಟು ಕ್ಯಾಲೆಂಡರ್ ಅಷ್ಟೇ ಚೇಂಜ್ ಆಗಿರೋದು, ಲೈಫಲ್ಲಿ ನಮ್ದೇನು ಚೇಂಜ್ ಆಗಿಲ್ಲ ರೀ. ಅದೇ ಫ್ಯಾಮಿಲಿ, ಅದೇ ಕುಟುಂಬ, ಅದೇ ಕೆಲಸ, ಅದೇ ಪ್ರೆಷರ್, ಅದೇ EMI, ಅದೇ ಲೋನ್, ಎಲ್ಲವೂ ಕೂಡ ಅದೇ ಅಲ್ಲ. ಲೈಫಲ್ಲಿ ಏನಾದರೂ ಚೇಂಜಸ್ ಆಗ್ತಿದೆಯಾ? ಅದರಲ್ಲಿ ಚೇಂಜಸ್ ಮಾಡ್ಕೊಳ್ಳೋಣ, ಅದು ನಿಜವಾದ ಹೊಸ ವರ್ಷ ಅಂತ ಹೇಳ್ತಾ, ಈ ಎಪಿಸೋಡ್ ನಿಮಗಿಷ್ಟ ಆಗಿದ್ರೆ ಎಲ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಈ ಹೊಸ ವರ್ಷದ, ಹೊಸ ಹರ್ಷದ ಒಂದು ಲೈಫ್ನ ಒಂದು ಒಳ್ಳೆ ಅತ್ಯುತ್ತಮವಾಗಿ ಕ್ರಿಯೇಟ್ ಮಾಡ್ಕೊಳ್ತೀರಾ ಈ ವಿಡಿಯೋನ ನೋಡಿದ ಮೇಲೆ ಅನ್ನೋದೊಂದು ನನ್ನ ನಂಬಿಕೆ. ದಯವಿಟ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಹೊಸ ವರ್ಷ ಅಲ್ಲ, ನಿಮ್ಮ ಹೊಸ ಲೈಫ್ನೇ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರವನ್ನು ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿವರೆಗೆ ನನ್ನ ವಿಡಿಯೋ ನೋಡಿದವ್ರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ್ವೆ. ಅಲ್ಲಿವರೆಗೂ ನಮಸ್ತೆ.